ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಏಪ್ರಿಲ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ವಿತ್ ವರ್ಸಸ್ ರಿಯಾಲಿಟಿ ರಿಜಿಸ್ಟರ್ ಅಂದರೆ ತಪ್ಪು ಮಾಹಿತಿ ಹರಡುವಿಕೆಯನ್ನು ಎದುರಿಸಲು ಕೇಂದ್ರ ಚುನಾವಣಾ ಆಯೋಗವು 2024 ಚುನಾವಣಾ ಭಾಗವಾಗಿ ವಿತ್ ವರ್ಸಸ್ ರಿಯಾಲಿಟಿ ರಿಜಿಸ್ಟರನ್ನು ಪ್ರಾರಂಭಿಸಿದೆ. ಯಾವುದು? ಕೇಂದ್ರ ಚುನಾವಣಾ ಆಯೋಗ 2024 ಏಪ್ರಿಲ್ 2ರಂದು ಬಿಡುಗಡೆ ಮಾಡಿದ್ದು. ಇದು ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ಮೂಲಕ ಸಾರ್ವಜನಿಕರು ಪ್ರವೇಶಿಸಿ ಮಾಹಿತಿ ಪಡೆಯಬಹುದಾಗಿದೆ. ಯಾವುದು? ವಿತ್ ವರ್ಸಸ್ ರಿಯಾಲಿಟಿ ರಿಜಿಸ್ಟರ್. ಅದೇ ರೀತಿಯಾಗಿ ವಿಡಿಯೋ ಅಥವಾ CCTV ಚಿತ್ರೀಕರಣ ಆಗಿರ್ಬೋದು, ಸಾರ್ವಜನಿಕ ಉಪದ್ರವ ತಡೆಗಟ್ಟುವಿಕೆ ಕ್ರಮವಾಗಿರ್ಬೋದು, ಇನ್ನೂ ಆಗಿವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳ ನೋಂದಣಿ ಅಂದರೆ ಭಾರತ ದೇಶದ ಬಹು ರಾಜಕೀಯ ಪಕ್ಷಗಳ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿದ್ದು, ಆ ಆಯೋಗ ಪ್ರಜಾಪ್ರತಿನಿಧಿ ಕಾಯ್ದೆ 1950ರ ಅನ್ವಯ ಯಾವುದೇ ಗುಂಪು ರಾಜಕೀಯ ಪಕ್ಷವನ್ನು ಸ್ಥಾಪಿಸಲು ಬಯಸದಿದ್ದರೆ ಚುನಾವಣಾ ಆಯೋಗ ವಿಶೇಷ ಅವಕಾಶವನ್ನು ಕಲ್ಪಿಸುತ್ತದೆ. ಅಂದರೆ ಸೂಕ್ತ ಕಾಲಕ್ಕೆ ನೋಂದಣಿಗೆ ನೇರವಾಗುತ್ತದೆ. ಇದು 2024 ಮಾರ್ಚ್ 5ರ ವೇಳೆಗೆ ಮಾನ್ಯತೆ ಪಡೆದ ಪಕ್ಷಗಳು ಒಳಗೊಂಡಂತೆ 2798 ಪಕ್ಷಗಳು ನೋಂದಣಿಯಾಗಿವೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ದುರ್ಬಲ ವರ್ಗಗಳ ಮತದಾರರ ರಕ್ಷಣೆ ಆಗಿದೆ. ಅಭ್ಯರ್ಥಿಗಳ ಚುನಾವಣಾ ವೆಚ್ಚದ ಮಿತಿಯನ್ನು ಒಂದ್ಸಲ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಕ್ವಾಲಿಟಿ ಏನಾದರೂ ನಿಮ್ಮದು 144 ಇದ್ದರೆ ಅದನ್ನು 360 ಇಟ್ಟುಕೊಳ್ಳಿ ಫ್ರೆಂಡ್ಸ್, ಆವಾಗ ಚೆನ್ನಾಗಿ ಕಾಣುತ್ತೆ. ವಿಧಾನಸಭೆಗಳ ಚುನಾವಣೆ ವೆಚ್ಚ ಅಂದರೆ ದೊಡ್ಡ ರಾಜ್ಯಗಳಿಗೆ ವಿಧಾನಸಭೆ ಚುನಾವಣೆಗೆ ಪ್ರತಿ ಅಭ್ಯರ್ಥಿಗೆ 40 ಲಕ್ಷ ರೂಪಾಯಿ ಮತ್ತು ಚಿಕ್ಕ ರಾಜ್ಯಗಳಿಗೆ 28 ಲಕ್ಷ ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ. 2024ರಲ್ಲಿ ಜರುಗುತ್ತಿರುವ ಆಂಧ್ರ ಪ್ರದೇಶ ಮತ್ತು ಒಡಿಶಾಗೆ ಪ್ರತಿ ಅಭ್ಯರ್ಥಿಗೆ 4 ಲಕ್ಷ ರೂಪಾಯಿ ಮತ್ತು ಅರುಣಾಚಲ ಪ್ರದೇಶ, ಸಿಕ್ಕಿಂ ರಾಜ್ಯಗಳ ಅಭ್ಯರ್ಥಿಗಳಿಗೆ 28 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ಸೇವಾ ಮತದಾರರಿಗೆ ಅಂಚೆ ಮತದಾನ ಕೂಡ ಲಭ್ಯವಿದೆ. ಅದೇ ರೀತಿಯಾಗಿ ಸಿ-ವಿಜಿಲ್ ಆ್ಯಪ್ ಅಂದರೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣದಲ್ಲಿ ದೂರು ದಾಖಲಿಸಲು ಈ ಸಿ-ವಿಜಿಲ್ ಆ್ಯಪನ್ನು ಪರಿಚಯಿಸಲಾಗಿದೆ. ಇದು GPS ತಂತ್ರಜ್ಞಾನ ಹೊಂದಿದ್ದು, ಉಲ್ಲಂಘನೆ ಪ್ರಕರಣಗಳು ವರದಿಯಾದ ಸ್ಥಳದ ಲೊಕೇಶನ್ ಸ್ಪಷ್ಟವಾಗಿ ದೊರೆಯುವ ತಾಂತ್ರಿಕತೆಯನ್ನು ಹೊಂದಿದೆ. ಯಾವುದು? ಸಿ-ವಿಜಿಲ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಎನ್ಕೌಂಟರ್ ಪೋರ್ಟಲ್ ಎಲ್ಲ ಚುನಾವಣಾ ಅಧಿಕಾರಿಗಳಿಗೆ ಇದು ಎಂಡ್ ಟು ಎಂಡ್ ಅಪ್ಲಿಕೇಶನ್ ಆಗಿದೆ. ಇದು ಬಹು ಮಾಡ್ಯೂಲ್ಗಳಲ್ಲಿ ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸಲು ಉತ್ತಮವಾಗಿ ರೂಪಿಸಿದ ಜವಾಬ್ದಾರಿಯನ್ನು ಹೊಂದಿದೆ. BLO ಆ್ಯಪ್ ಇದನ್ನು ಮೊದಲು ಗರುಡ ಆ್ಯಪ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಯಾವುದು? BLO ಆ್ಯಪನ್ನು ಗರುಡ ಆ್ಯಪ್ ಎಂದು ಕರೆಯಲಾಗುತ್ತಿತ್ತು. BLOಗಳಿಗೆ ತಮ್ಮ ಕಾರ್ಖಾನೆಗಳನ್ನು ಡಿಜಿಟಲ್ ಆಗಿ ನಿರ್ವಹಿಸಲು ಮೀಸಲಾದ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಈ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ನ ಆ್ಯಪ್ ಸ್ಟೋರ್ನಲ್ಲಿ ಕೂಡ ಲಭ್ಯವಿದೆ. ಅದೇ ರೀತಿಯಾಗಿ ಏರ್ನೆಟ್ ಆಗಿರ್ಬೋದು. ರಾಷ್ಟ್ರೀಯ ಕುಂದುಕೊರತೆ ಸೇವಾ ಪೋರ್ಟಲ್ ಅಂದರೆ ಚುನಾವಣಾ ಆಯೋಗವು ರಾಷ್ಟ್ರೀಯ ಕುಂದುಕೊರತೆ ಸೇವಾ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ. ಯಾವುದು? ನ್ಯಾಷನಲ್ ಗವರ್ನಮೆಂಟ್ ಸರ್ವಿಸ್ ಪೋರ್ಟಲ್ ಆಗಿದೆ, NGSP. ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾಯಕರು, ಮತದಾರರು, ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು ಮತ್ತು ಮಾಧ್ಯಮ ಅಥವಾ ಚುನಾವಣಾ ಅಧಿಕಾರಿಗಳ ದೂರುಗಳಿಗೆ ಪರಿಹಾರ ಒದಗಿಸುತ್ತದೆ. ಅದು ರಾಷ್ಟ್ರೀಯ ಕುಂದುಕೊರತೆ. ಮತದಾನದ ದಿನ ಅಣಕು ಮತದಾನ. ಮತದಾನ ಆರಂಭವಾಗುವ 90 ನಿಮಿಷಗಳ ಮುನ್ನ ಮತದಾನ ದಿನದಂದು ಅಣಕು ಮತದಾನ ನಡೆಸಲಾಗುತ್ತದೆ. ಅಭ್ಯರ್ಥಿಗಳು ಅಥವಾ ಅವರ ಏಜೆಂಟ್ಗಳ ಸಮ್ಮುಖದಲ್ಲಿ ನೋಟಾ ಸೇರಿದಂತೆ ಕನಿಷ್ಠ 50 ಮತಗಳನ್ನು ಹಾಕಿ ಖಚಿತಪಡಿಸಿಕೊಳ್ಳತಕ್ಕದ್ದು. ಈ ಕುರಿತು ಚಿತ್ರೀಕರಣವನ್ನು ಕೂಡ ಮಾಡಲಾಗುತ್ತದೆ.
ದೇಶದ ಮೊದಲ ವಾಣಿಜ್ಯ ಉದ್ದೇಶ ತೈಲ ಸಂಗ್ರಹ ಉಡುಪಿಯಲ್ಲಿ ಪಾದೂರಿನಲ್ಲಿ ಆರಂಭವಾಗಿದೆ. ದೇಶದ ಮೊಟ್ಟಮೊದಲ ವಾಣಿಜ್ಯ ಉದ್ದೇಶದ ತೈಲ ಸಂಗ್ರಹವನ್ನು ಉಡುಪಿ ಜಿಲ್ಲೆಯ ಪಾದೂರಿನ ನಿರ್ಮಿಸಲು ಕೇಂದ್ರ ಸರ್ಕಾರ ನಿರ್ಣಯಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪಾಲುದಾರಿಕೆಯ ಯೋಜನೆಯ ಜಾರಿಗಾಗಿ ಆಸಕ್ತರಿಂದ ಬಿಡ್ ಆಹ್ವಾನಿಸಲಾಗಿದೆ. ಯಾವುದೇ ಸಮಯದಲ್ಲಿ ವಿದೇಶಗಳಿಂದ ತೈಲ ಪೂರೈಕೆ ಸ್ಥಗಿತಗೊಂಡರೆ ದೇಶದ ಬೇಡಿಕೆ ಪೂರೈಸಲು ಈಗಾಗಲೇ ಮಂಗಳೂರು, ಪಾದೂರು ಮತ್ತು ವಿಶಾಖಪಟ್ಟಣದಲ್ಲಿ ಕೇಂದ್ರ ಸರ್ಕಾರವು 3 ತೈಲ ಸಂಗ್ರಹ ಹೊಂದಿದೆ. ಇವುಗಳನ್ನು ಪೂರ್ಣ ಪ್ರಮಾಣದ ಕೇಂದ್ರ ಸರ್ಕಾರವೇ ನಿರ್ಮಿಸಿದೆ. ಆದರೆ ಇದೀಗ ಪಾದೂರಿನಲ್ಲಿ 5,514 ಕೋಟಿ ರೂಪಾಯಿ ವೆಚ್ಚದಲ್ಲಿ 215 ಎಕರೆಯಲ್ಲಿ ಮತ್ತೊಂದು 20.5 ಲಕ್ಷ ಟನ್ ಸಾಮರ್ಥ್ಯದ ತೈಲ ಸಂಗ್ರಹ ತೆಗೆಯಲು ಸರ್ಕಾರ ಸಜ್ಜಾಗಿದೆ. ಇದಕ್ಕಾಗಿ ವೆಚ್ಚದ ಟೆಂಡರ್ ಆಹ್ವಾನಿಸಿದೆ. ಅದೇ ರೀತಿಯಾಗಿ ಪಾಕ್ ಅಧ್ಯಕ್ಷ ಮಗಳು ಆಸಿಫಾ ಭುಟ್ಟೋ ಪಾಕ್ನ ಪ್ರಥಮ ಮಹಿಳೆಯಾಗಿದ್ದಾರೆ. ಪಾಕ್ನ ಅಧ್ಯಕ್ಷರ ಮಗಳು ಆಸಿಫಾ ಭುಟ್ಟೋ ಪಾಕ್ನ ಪ್ರಥಮ ಮಹಿಳೆ. ಅಂದರೆ ಚಾರಿತ್ರಿಕ ಬೆಳವಣಿಗೆಯೊಂದರಲ್ಲಿ ಪಾಕಿಸ್ತಾನದ ಅಧ್ಯಕ್ಷರಾಗಿರುವ ಆಸಿಫ್ ಜರ್ದಾರಿ ಅವರು ತಮ್ಮ 31ನೇ ವರ್ಷದ ಮಗಳು ಆಸಿಫಾ ಭುಟ್ಟೋ ಅವರನ್ನು ರಾಷ್ಟ್ರದ ಪ್ರಥಮ ಮಹಿಳೆಯನ್ನಾಗಿ ಘೋಷಿಸಿದ್ದಾರೆ. ರಾಷ್ಟ್ರದ ಅಧ್ಯಕ್ಷರ ಪತ್ನಿಗೆ ರಾಷ್ಟ್ರದ ಪ್ರಥಮ ಮಹಿಳೆಯ ಸ್ಥಾನ ನೀಡುವುದು ವಾಡಿಕೆ. ಆದರೆ ಆಸಿಫ್ ಜರ್ದಾರಿ ಅವರ ಪತ್ನಿ ಬೆನಜೀರ್ ಭುಟ್ಟೋ ಅವರನ್ನು 2007ರಲ್ಲಿ ಹತ್ಯೆ ಮಾಡಲಾಗಿತ್ತು. ನಂತರ ಆಸಿಫ್ ಜರ್ದಾರಿ ಅವರು ವಿಧುರರಾದರು. ಅವರು ಮರು ವಿವಾಹ ಆಗಲಿಲ್ಲ. ಆಸಿಫ್ ಜರ್ದಾರಿ ಅವರು 2008ರಿಂದ 2013ರವರೆಗೆ ಪ್ರಥಮ ಅವಧಿಯಲ್ಲಿ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ದೇಶದ ಪ್ರಥಮ ಮಹಿಳೆ ಸ್ಥಾನ ಖಾಲಿ ಉಳಿದಿತ್ತು. ಆದರೆ ಈಗ ಆಸಿಫ್ ಅವರನ್ನು ರಾಷ್ಟ್ರದ ಪ್ರಥಮ ಮಹಿಳೆ ಸ್ಥಾನಕ್ಕೆ ಆಯ್ಕೆ ಮಾಡಿರುವುದು ಪಾಕಿಸ್ತಾನದ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಅಧ್ಯಾಯ ಮೂಡಿದೆ. ಅದೇ ರೀತಿಯಾಗಿ ಪೌರತ್ವದ ಬಗ್ಗೆ ನೋಡೋದಾದರೆ ಪೌರತ್ವ ತಿದ್ದುಪಡಿ ಕಾಯ್ದೆ CAA ಜಾರಿಯಾಗಿದೆ. ಅಂದರೆ 2024 ಮಾರ್ಚ್ 11ರಂದು ಕೇಂದ್ರ ಸರ್ಕಾರವು 2019ರಲ್ಲಿ ಸಂಸತ್ತಿನಲ್ಲಿ ಅಂಗೀಕಾರವಾಗಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ CAA ನಿಯಮಗಳನ್ನು ಜಾರಿಗೊಳಿಸಿದೆ. ಈ ಕುರಿತ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಭಾರತದ ನೆರೆ ಮುಸ್ಲಿಂ ಪ್ರಾಬಲ್ಯ ದೇಶಗಳಾದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶಗಳಲ್ಲಿ ದೌರ್ಜನ್ಯ ಗುರಿಯಾಗಿ 2014 ಡಿಸೆಂಬರ್ 31ಕ್ಕೂ ಮೊದಲು ಭಾರತವನ್ನು ಪ್ರವೇಶಿಸಿದ ಹಿಂದೂ, ಪಾರ್ಸಿ, ಸಿಖ್, ಜೈನ್, ಬೌದ್ಧ ಮತ್ತು ಕ್ರೈಸ್ತ ಧರ್ಮದವರಿಗೆ ಭಾರತದಲ್ಲಿ ಪೌರತ್ವ ಕೊಡುವ ಉದ್ದೇಶದಿಂದ ಈ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಲಾಗಿದೆ. 2019ರಲ್ಲೇ ಈ ಕಾಯ್ದೆಯನ್ನು ಅಂಗೀಕಾರಗೊಂಡಿದ್ದರೂ 4 ವರ್ಷಗಳ ನಂತರ ಲೋಕಸಭಾ ಚುನಾವಣೆ ಸನಿಹದಲ್ಲೇ ನಿಯಮಗಳನ್ನು ರೂಪಿಸಿ ಜಾರಿಗೆ ತರುವುದು ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಈ ಕಾಯ್ದೆಯು ಆರಂಭದಿಂದಲೂ ವಿವಾದಾತ್ಮಕವಾಗಿ ಇದ್ದು ಇದೊಂದು ಅಸಾಂವಿಧಾನಿಕ ಮತ್ತು ತಾರತಮ್ಯದಿಂದ ಕೂಡಿದ ಕಾಯ್ದೆ ಎಂಬ ಟೀಕೆಗೆ ಒಳಗಾಗಿದೆ. ಏನಿದು CAA ನೋಡೋದಾದರೆ 6 ಧರ್ಮಗಳಾದ ಹಿಂದೂ, ಸಿಖ್, ಜೈನ್, ಪಾರ್ಸಿ, ಬೌದ್ಧ ಮತ್ತು ಕ್ರೈಸ್ತ ಸಮುದಾಯಗಳಿಗೆ ಸೇರಿದ ಭಾರತದ ನೆರೆಯ 3 ದೇಶಗಳಾದ ಇಸ್ಲಾಂ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು ಮತ್ತು ಬಾಂಗ್ಲಾದೇಶದ ವಲಸಿಗರಿಗೆ ಪೌರತ್ವ ನೀಡುವುದೇ CAA ಆಗಿದೆ. ಆ ದೇಶದಲ್ಲಿ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿರುವುದರಿಂದ ನೆರವು ನೀಡುವ ಉದ್ದೇಶದಿಂದ ಜಾರಿಗೆ ತರುವುದು ಕಾಯ್ದೆ ಇದಾಗಿದೆ. ಅದೇ ರೀತಿಯಾಗಿ 2019ರ ಈ ಕಾಯ್ದೆ ಅಧಿಕಾರವಾಗಿತ್ತು. ಯಾವಾಗ 2019ರಲ್ಲಿ ಈ ಕಾಯ್ದೆ ಅಂಗೀಕಾರ ಆಗಿದೆ. ಇದರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ನಡೆದವು. ಆದರೆ ಕೇಂದ್ರ ಸರ್ಕಾರವು ನಿಯಮಗಳನ್ನು ರೂಪಿಸಿ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಸಲ ಮುಸ್ಲಿಂ ಸಮುದಾಯದವರು CAAಯಿಂದ ಹೊರಗಿಡಲು ಕಾರಣ ನೋಡೋದಾದರೆ CAA ಕಾಯ್ದೆಯಿಂದ ಮುಸ್ಲಿಂ ಸಮುದಾಯವನ್ನು ಹೊರಗಿಡಲಾಗಿದೆ ಎಂಬುದಕ್ಕೆ ಕೇಂದ್ರ ಸರ್ಕಾರವು ಉತ್ತರ ನೀಡಿದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಲ್ಲ. ಅಲ್ಲಿ ಇಸ್ಲಾಂ ಪ್ರಬಲ ಮತ್ತು ಅಧಿಕೃತ ಧರ್ಮವಾದ್ದರಿಂದ
ಅವರ ಮೇಲೆ ಧರ್ಮದ ಕಾರಣಕ್ಕಾಗಿ ಯಾವುದೇ ದೌರ್ಜನ್ಯ ನಡೆದಿಲ್ಲ. ಹೀಗಾಗಿ CAAಯಲ್ಲಿ ಮುಸ್ಲಿಂ ಸಮುದಾಯವನ್ನು ಸೇರಿಸಿಲ್ಲ. ಈ ಕಾಯ್ದೆಯಿಂದ ಆಗುವ ಅನುಕೂಲಗಳು ನೋಡೋದಾದರೆ CAA ಕಾಯ್ದೆಯ ಜಾರಿಯು 6 ಧರ್ಮದ ಜನರಿಗೆ ಈ ಕೆಳಕಂಡಂತೆ ಅನುಕೂಲ ನೀಡಿದೆ. ಇವನ್ನು ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್, ಭಾಳ ಇಂಪಾರ್ಟೆಂಟ್ ಆಗಿವೆ. ಅದೇ ರೀತಿಯಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆಗಿರುವ ಸವಾಲುಗಳು ನೋಡೋದಾದರೆ ಪೌರತ್ವ ತಿದ್ದುಪಡಿ ಕಾಯ್ದೆ 2019ರಲ್ಲಿ ಅನೇಕ ಟೀಕೆಗಳಿಂದ ಒಳಗೊಂಡಿದೆ. ಅದು ಸಂವಿಧಾನಾತ್ಮಕ ಸವಾಲು ನೋಡೋದಾದರೆ ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹಾಗೂ ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ. ಆದರೆ CAA ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ನೀಡುವುದರ ತಾರತಮ್ಯ ಎಂದು ಪರಿಗಣಿಸಲಾಗುತ್ತದೆ. ಈ ಮೂಲಕ 14ನೇ ವಿಧಿಯನ್ನು ಉಲ್ಲಂಘಿಸುತ್ತದೆ ಎಂದು ಟೀಕಿಸಲಾಗಿದೆ. ಭಾರತ ಜಾತ್ಯತೀತ ಪರಿಕಲ್ಪನೆ ವಿರುದ್ಧ ನೋಡೋದಾದರೆ ಭಾರತ ದೇಶವು ಜಾತ್ಯತೀತ ರಾಷ್ಟ್ರವಾಗಿದೆ. ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡಲಾಗುತ್ತದೆ ಇಲ್ಲಿ. ಆದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಇಸ್ಲಾಂ ಧರ್ಮಕ್ಕೆ ಅವಕಾಶ ಕೊಡದಿರುವುದು ಜಾತ್ಯತೀತ ತತ್ವಕ್ಕೆ ಧಕ್ಕೆಯಾಗಿದೆ ಎಂದು ಟೀಕಿಸಲಾಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿರುವ ನಿಯಮಗಳನ್ನು ನೋಡಿಕೊಳ್ಳಿ. ನಿಯಮಗಳ ಅನುಷ್ಠಾನಕ್ಕಾಗಿ ಕಾರ್ಯವಿಧಾನಗಳು. ಅರ್ಜಿ ಪ್ರಕ್ರಿಯೆ ಜವಾಬ್ದಾರಿ ಹೊಂದಿರುವ ಸಚಿವಾಲಯ, ತಪಾಸಣೆ, ಗುಪ್ತಚರ ಬ್ಯೂರೋ. ಅದೇ ರೀತಿಯಾಗಿ 3ನೇದು ಅರ್ಜಿ ಬಗ್ಗೆ ಅಂತಿಮ ನಿರ್ಧಾರ. ಒಂದ್ಸಲ ನೋಡಿಕೊಳ್ಳಿ ಫ್ರೆಂಡ್ಸ್, ಪಾಸ್ ಮಾಡಿಬಿಟ್ಟು. ಪೌರತ್ವ ತಿದ್ದುಪಡಿ ಕಾಯ್ದೆ CAA 2019ರಿಂದ ವಿನಾಯಿತಿ ಹೊಂದಿದ ಪ್ರದೇಶಗಳು ನೋಡೋದಾದರೆ ಭಾರತ ಸಂವಿಧಾನದ 6ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾದ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳಿಗೆ CAA ಅನ್ವಯಿಸುವುದಿಲ್ಲ. ಯಾವ್ಯಾವ ರಾಜ್ಯಗಳು? ಅಸ್ಸಾಂ ಆಗಿರ್ಬೋದು, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಈ ರಾಜ್ಯಗಳಿಗೆ ಅನ್ವಯಿಸುವುದಿಲ್ಲ CAA. ಇನ್ನರ್ ಲೈನ್ ಪರ್ಮಿಟ್ ಸಿಸ್ಟಮ್ ILP ವ್ಯಾಪ್ತಿಗೆ ಬರುವ ಪ್ರದೇಶಗಳಿಗೂ ಸಹ CAA ಅನ್ವಯಿಸುವುದಿಲ್ಲ. ಇನ್ನರ್ ಲೈನ್ ಪರ್ಮಿಟ್ ಸಿಸ್ಟಮ್ ಪರಿಕಲ್ಪನೆಯನ್ನು ಈಶಾನ್ಯ ರಾಜ್ಯದ ಬುಡಕಟ್ಟು ಬಹುಸಂಖ್ಯಾತ ಬೆಟ್ಟಗಳನ್ನು ಬಯಲು ಪ್ರದೇಶದಿಂದ ಪ್ರತ್ಯೇಕಿಸುತ್ತದೆ. ಇದು ಈ ಪ್ರದೇಶಗಳಲ್ಲಿ ಪ್ರವೇಶಿಸಲು ಉಳಿಯಲು ಇನ್ನರ್ ಲೈನ್ ಪರ್ಮಿಟ್ ಸಿಸ್ಟಮ್ ಅಗತ್ಯವಿದೆ. ಪ್ರಸ್ತುತವಾಗಿ ಅರುಣಾಚಲ ಪ್ರದೇಶ, ಮಿಜೋರಾಂ, ನಾಗಾಲ್ಯಾಂಡ್ಗಳು ಈ ಇನ್ನರ್ ಲೈನ್ ಪರ್ಮಿಟ್ ಸಿಸ್ಟಮ್ಗೆ ಒಳಪಟ್ಟಿದ್ದು ಭಾರತದ ನಾಗರಿಕರು ಸೇರಿದಂತೆ ಎಲ್ಲ ವ್ಯಕ್ತಿಗಳ ಭೇಟಿಯನ್ನು ನಿಯಂತ್ರಿಸುತ್ತದೆ. ಯಾವುದು? ಇನ್ನರ್ ಲೈನ್ ಪರ್ಮಿಟ್ ಸಿಸ್ಟಮ್. ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಅಂದರೆ ಅರುಣಾಚಲ ಪ್ರದೇಶ, ಮಿಜೋರಾಂ, ನಾಗಾಲ್ಯಾಂಡಲ್ಲಿ ಈಗ ಚಾಲ್ತಿಯಲ್ಲಿದೆ. ಈ ಹೊರಗಿಡುವಿಕೆಯು ಈಶಾನ್ಯ ಪ್ರದೇಶದ ಬುಡಕಟ್ಟು ಮತ್ತು ಸ್ಥಳೀಯ ಸಮುದಾಯಗಳ ಹಿತಾಸಕ್ತಿಯನ್ನು ಅಲಕ್ಷಿಸುವ ಉದ್ದೇಶದಿಂದ ಹೊಂದಿದೆ. ಅದೇ ರೀತಿಯಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆ 1955 ಬಗ್ಗೆ ಮಾಹಿತಿ. ಭಾರತ ಸಂವಿಧಾನದ ಭಾಗ 2ರಲ್ಲಿ 5ನೇ ವಿಧಿಯಿಂದ 11ನೇ ವಿಧಿಯವರೆಗೆ ಪೌರತ್ವ ಬಗ್ಗೆ ಸಂಬಂಧಿಸಿದಂತೆ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಿಂದ? 5ರಿಂದ 11ವರೆಗೂ. ಭಾರತ ಪೌರತ್ವ ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಪಟ್ಟಿ ಎಲ್ಲಿ ಬರ್ತದೆ? ಯಾವ ಪಟ್ಟಿಯಲ್ಲಿ? ಕೇಂದ್ರ ಪಟ್ಟಿಯಲ್ಲಿ ಬರ್ತದೆ. ಸಂವಿಧಾನದ 11ನೇ ವಿಧಿಯು ಭಾರತದ ಸಂಸತ್ತು ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನು ರಚಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಂವಿಧಾನದ 11ನೇ ವಿಧಿಯು ಅನ್ವಯ ಭಾರತದ ಸಂಸತ್ತು ಅಧಿಕಾರ ಬಳಸಿ 1950ರಲ್ಲಿ ಭಾರತ ಪೌರತ್ವ ಕಾಯ್ದೆಯನ್ನು ರೂಪಿಸಿ 1955ರಲ್ಲಿ ಡಿಸೆಂಬರ್ 30ರಂದು ಕಾಯ್ದೆಯನ್ನು ಜಾರಿಗೆ ತಂದಿತು. ಅದೇ ರೀತಿಯಾಗಿ 1955ರ ಪೌರತ್ವ ಕಾಯ್ದೆಯಲ್ಲಿರುವ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಜನನ ಮೂಲಕ, ಅದೇ ರೀತಿಯಾಗಿ ಸಂಸ್ಕೃತಿಯ ಮೂಲಕ, ಭಾರತದ ಪೌರರು ಅಲ್ಲದವರು ನೋಂದಣಿ ಮೂಲಕ, ಸಹಜೀಕೃತ ವಿಧಾನದ ಮೂಲಕ, ಭೂ ಪ್ರದೇಶ ವಿಲೀನ ಮೂಲಕ ಇವರನ್ನು ಭಾರತದಲ್ಲಿ
ಕರೆದುಕೊಳ್ಳುವುದಾಗಿದೆ. ಭಾರತ ಪೌರತ್ವ ಕಾಯ್ದೆ 1956 5 ವಿಧಾನಗಳಿಂದ ಪೌರತ್ವವನ್ನು ಪಡೆಯಬಹುದಾಗಿದೆ. ನೀವು ಈ 5 ವಿಧಾನದಿಂದ ಭಾರತ ಪೌರತ್ವ ಪಡೆಯುತ್ತಾರೆ. ಭಾರತ ಪೌರತ್ವ ಕಾಯ್ದೆಯಂತೆ 3 ವಿಧಗಳಿಂದ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳುತ್ತಾರೆ. ಯಾವ್ಯಾವ ಅಂದರೆ ತ್ಯಜಿಸುವುದಾಗಿರ್ಬೋದು, ರದ್ದುಗೊಳಿಸುವುದಾಗಿರ್ಬೋದು, ಕಳೆದುಕೊಳ್ಳುವುದಾಗಿರ್ಬೋದು. 1955 ಭಾರತ ಪೌರತ್ವ ಕಾಯ್ದೆಯ ತಿದ್ದುಪಡಿಗಳು ನೋಡೋದಾದರೆ, ಸಂಸತ್ತಿನಲ್ಲಿ ಅಂಗೀಕರಿಸುವ ಮೂಲಕ ಕಾಲಕ್ಕೆ ಭಾರತ ಪೌರತ್ವ ಕಾಯ್ದೆ 1955ಕ್ಕೆ ಕೆಲವು ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಮತ್ತು ಅನೇಕ ಮಾರ್ಪಾಡುಗಳನ್ನು ಮಾಡಲಾಗಿದೆ. ಇಲ್ಲಿ ಇದುವರೆಗೂ ಭಾರತ ಪೌರತ್ವ ಕಾಯ್ದೆಗೆ 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಎಷ್ಟು? 6 ಬಾರಿ. ಪೌರತ್ವ ತಿದ್ದುಪಡಿ ಕಾಯ್ದೆ ನೋಡಿದರೆ ಯಾವಾಗ ಮಾಡಲಾಗಿದೆ ಅಂದರೆ 1988, 1992, 2003, 2005, 2015, 2019. ಅದೇ ರೀತಿಯಾಗಿ ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ಮಾಹಿತಿ ಇದೆ. ರಿಚರ್ಡ್ ಹ್ಯಾಂಡ್ಲಿ ಪದಕ ಪಡೆದ ಅತ್ಯಂತ ಕಿರಿಯ ನ್ಯೂಜಿಲೆಂಡ್ನ ಕ್ರಿಕೆಟಿಗ ಸಚಿನ್ ರವೀಂದ್ರ. ಯಾವುದು? ರಿಚರ್ಡ್ ಹ್ಯಾಂಡ್ಲಿ ಪದಕ ಯಾರು ಪಡೆದಾರ? ಸಚಿನ್ ರವೀಂದ್ರ ಅವರು. ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡದ ಪರ ಉತ್ತಮ ಪ್ರದರ್ಶನ ತೋರಿದ ಸಚಿನ್ ರವೀಂದ್ರ ಅವರು ರಿಚರ್ಡ್ ಹ್ಯಾಂಡ್ಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಈ ಮೂಲಕ ರಿಚರ್ಡ್ ಹ್ಯಾಂಡ್ಲಿ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ವರ್ಷದ ಶ್ರೇಷ್ಠ ಆಟಗಾರ ಆಗಿರುವ ಸಚಿನ್ ರವೀಂದ್ರ ಅವರಿಗೆ ಲಭಿಸಿದೆ. ರಿಚರ್ಡ್ ಹ್ಯಾಂಡ್ಲಿ ಪದಕವನ್ನು ಇತಿಹಾಸದಲ್ಲಿ ಇದನ್ನು ಗೆದ್ದ ಅತಿ ಕಿರಿಯ ಕ್ರಿಕೆಟಿಗ ಎನಿಸಿದ್ದಾರೆ ಇವರು. 24 ವರ್ಷದ ಸಚಿನ್ ರವೀಂದ್ರ ಅವರು ಈ ಸಾಲಿನ ತಂಡದ ಪರ ಟೆಸ್ಟ್ ಮತ್ತು ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಯಾರು? ಸಚಿನ್ ರವೀಂದ್ರ. ಅದೇ ರೀತಿಯಾಗಿ ಭಾರತೀಯ ಪ್ರವಾಸಿಗರಿಗೆ ಈ ವೀಸಾ ಸೌಲಭ್ಯವನ್ನು ನೀಡಲಾಗಿದೆ. ಅಂದರೆ ಭಾರತ ಸಹಿತ ಹಲವು ದೇಶಗಳಿಗೆ ಜಪಾನ್ ಅಧಿಕೃತವಾಗಿ ಈ ವೀಸಾ ಕಾರ್ಯಕ್ರಮವನ್ನು ಆರಂಭಿಸಿದೆ. ಯಾವ ದೇಶ? ಜಪಾನ್. ಸಿಂಗಲ್ ಎಂಟ್ರಿ ವೀಸಾ 90 ದಿನಗಳವರೆಗೆ ಸಿಂಧುವಾಗಿರುತ್ತದೆ ಹಾಗೂ ವಿಶೇಷವಾಗಿ ವಿಮಾನ ಮೂಲಕ ಆಗಮಿಸುವ ಪ್ರವಾಸಿಗರಿಗೆ ಅನ್ವಯಿಸುತ್ತದೆ. ಸಾಮಾನ್ಯವಾಗಿ ಪಾಸ್ಪೋರ್ಟ್ ಹೊಂದಿರುವವರಿಗೆ ಇದನ್ನು ಮಂಜೂರು ಮಾಡಲಾಗುತ್ತದೆ. ಜಪಾನ್ನಲ್ಲಿ ಅಲ್ಪಾವಧಿ ಪ್ರವಾಸಕ್ಕೆ ತೆರಳಬಯಸುವವರು ಜಪಾನ್ನ ಈ ವೀಸಾ ವ್ಯವಸ್ಥೆ ಮೂಲಕ ಎಲೆಕ್ಟ್ರಾನಿಕ್ ವೀಸಾಗಳನ್ನು ಪಡೆಯುವ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಜಪಾನ್ ಈ ವೀಸಾಕ್ಕೆ ಅರ್ಹವಾದ ದೇಶಗಳು ನೋಡೋದಾದರೆ ಭಾರತವಲ್ಲದೆ ಆಸ್ಟ್ರೇಲಿಯಾ ಆಗಿರ್ಬೋದು, ಬ್ರೆಜಿಲ್, ಕಂಬೋಡಿಯಾ, ಕೆನಡಾ, ಸೌದಿ ಅರೇಬಿಯಾ ಇನ್ನೂ ಮುಂತಾದ ದೇಶಗಳನ್ನು ಹೊಂದಿದೆ. ಈ ವೀಸಾಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಒಂದ್ಸಲ ಜಪಾನ್ನ ಈ ವೀಸಾ ವೆಬ್ಸೈಟ್ನಲ್ಲಿ ಜನರು ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿಯಾಗಿ ಕೇರಳದ 21 ವರ್ಷದ ವಿದ್ಯಾರ್ಥಿಯು ಮುಫೀದ್ VH ಅವರು ಭಾರತದ ಮೊಟ್ಟಮೊದಲ ಕೃತಕ ಬುದ್ಧಿಮತ್ತೆಯ ಸಾಫ್ಟ್ವೇರ್ ಇಂಜಿನಿಯರ್ ದೇವಿಕಾವನ್ನು ಸೃಷ್ಟಿ ಮಾಡಿದ್ದಾರೆ. ಯಾರು? ಮುಫೀದ್ VH. ಅಮೆರಿಕದಲ್ಲಿ ಅಭಿವೃದ್ಧಿಪಡಿಸಲಾದ ಜಗತ್ತಿನ AI ಸಾಫ್ಟ್ವೇರ್ ಇಂಜಿನಿಯರ್ ಡೇವಿನ್ನಿಂದ ಸ್ಫೂರ್ತಿಗೊಂಡು ರೂಪಿಸಲಾದ ಈ ಇಂಜಿನಿಯರ್ಗೆ ದೇವಿಕಾ ಎಂದು ನಾಮಕರಣವನ್ನು ಮಾಡಲಾಗಿದೆ. 20 ಗಂಟೆಗಳಲ್ಲಿ ಕೋಡಿಂಗ್ನಿಂದ ಈ ಇಂಜಿನಿಯರ್ ಸೃಷ್ಟಿಸುವುದು ವಿಶೇಷವಾಗಿದೆ. AI ಸಾಫ್ಟ್ವೇರ್ ಇಂಜಿನಿಯರ್ ದೇವಿಕಾ ಮಾನವನ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಹಾಗೂ ಸಾಫ್ಟ್ವೇರ್ ಕೋಡನ್ನು ಸೃಷ್ಟಿಸುತ್ತದೆ. ಡೇವಿನ್ ಜಗತ್ತಿನ ಪ್ರಥಮ ಸಂಪೂರ್ಣ ಸ್ವಾಯತ್ತ AI ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆ. ಅಮೆರಿಕದ ಕಾಗ್ನಿಷನ್ ಲ್ಯಾಬ್ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ನಾನು ಕಳೆದ ತರಗತಿಯಲ್ಲಿ ಅಂದರೆ ನ್ಯೂಸ್ನಲ್ಲಿ ಹೇಳಿದ್ದೇನೆ. ಅದೇನೇ ಇಲ್ಲೇ ಬಂದಿದೆ. ವಿಶ್ವ ಕ್ಷಯರೋಗ ದಿನ ನೋಡೋದಾದರೆ ಮಾರ್ಚ್ 24 ಆಗಿದೆ. 2024 ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನವನ್ನು ಹೌದು ನಾವು TBಯನ್ನು ಕೊನೆಗೊಳಿಸಬಹುದು ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗಿದೆ. ಏನು? ನಾವು TBಯನ್ನು ಕೊನೆಗೊಳಿಸಬಹುದು ಎಂಬುದು ಧ್ಯೇಯವಾಕ್ಯ ಇದೆ. ಹಿನ್ನೆಲೆ ನೋಡೋದಾದರೆ 1882 ಮಾರ್ಚ್ 24ರಂದು ಜರ್ಮನಿಯ ಸೂಕ್ಷ್ಮಶಾಸ್ತ್ರಜ್ಞ ರಾಬರ್ಟ್ ಕೋಚ್
ಯಾರು ರಾಬರ್ಟ್ ಕೋಚ್ ಅವರು ಕ್ಷಯರೋಗಕ್ಕೆ ಕಾರಣವಾದ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅನ್ನು ಸಂಶೋಧಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆಯು 1982ರಲ್ಲಿ ಸಂಶೋಧನೆಯ 100 ವರ್ಷದ ಆಚರಣೆಯ ಸಂದರ್ಭದಲ್ಲಿ ಮಾರ್ಚ್ 24ನ್ನು ವಿಶ್ವ ಕ್ಷಯರೋಗ ದಿನವನ್ನಾಗಿ ಘೋಷಿಸಿತು. 2024ರ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನದ ಧ್ಯೇಯವಾಕ್ಯ ನೋಡೋದಾದರೆ ಮೈ ಹೆಲ್ತ್ಲಿ ಮೈ ರೈಟ್ಸ್. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ವತಿಯಿಂದ ಇತ್ತೀಚೆಗೆ ಡಿಜಿಟಲ್ ಆರೋಗ್ಯ ಉತ್ತೇಜನಕ್ಕಾಗಿ ಸ್ಮಾರ್ಟ್ AI ರಿಸ್ಕೋರ್ ಅಸಿಸ್ಟೆಂಟ್ ಫಾರ್ ದ ಹೆಲ್ತ್ ಎಂಬ ಕೃತಕ ಬುದ್ಧಿಮತ್ತೆಯನ್ನು ಉದ್ಘಾಟಿಸಲಾಗಿದೆ. ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ 111 ವರ್ಷದ ಬ್ರಿಟನ್ ಜಾನ್ ಆಲ್ಫ್ರೆಡ್ ಟೆನ್ನಿಸ್ ವುಡ್. ಬ್ರಿಟನ್ನ 111 ವರ್ಷದ ಜಾನ್ ಆಲ್ಫ್ರೆಡ್ ಟೆನ್ನಿಸ್ ವುಡ್ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ದಾಖಲೆಗೆ ಪಾತ್ರರಾಗಿದ್ದಾರೆ. ಯಾರು? ಬ್ರಿಟನ್ ದೇಶದ ಜಾನ್ ಆಲ್ಫ್ರೆಡ್ ಟೆನ್ನಿಸ್ ವುಡ್ ಅವರು. ಈ ದಾಖಲೆ ಹೊಂದಿದ ವೆನೆಜುವೆಲಾದ 114 ವರ್ಷದ ಜುವಾಂಗ್ ವಿನ್ಸೆಂಟ್ ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಸ್ಥಾನವನ್ನು ಜಾನ್ ಆಲ್ಫ್ರೆಡ್ ಟೆನ್ನಿಸ್ ವುಡ್ ಅವರು ಪಡೆದಿದ್ದಾರೆ. 1912ರಲ್ಲಿ ಜನಿಸಿದ ಜಾನ್ ಆಲ್ಫ್ರೆಡ್ ಟೆನ್ನಿಸ್ ವುಡ್ ಅವರು ಪ್ರಸ್ತುತವಾಗಿ ಬ್ರಿಟನ್ನ ಸೌತ್ ಫೋರ್ಟ್ನಲ್ಲಿ ವಾಸವಾಗಿದ್ದಾರೆ. ಮೆದುಳಿನಲ್ಲಿ ವಿದ್ಯುತ್ ತರಂಗ ಅಧ್ಯಯನ ಮಾಡುವ EEG ಸಾಧನ ಸಂಶೋಧನೆಗೆ 100 ವರ್ಷ. ಮೆದುಳಿನ ವಿದ್ಯುತ್ ಚಟುವಟಿಕೆಗಳನ್ನು ದಾಖಲಿಸುವ ಸಾಧನ ಎಲೆಕ್ಟ್ರೋಎನ್ಸೆಫಾಲೋಗ್ರಾಮ್ ಅನ್ನು ಸಂಶೋಧನೆ ನಡೆಸಿ 100 ವರ್ಷ ತುಂಬಿದೆ. ಈ ಸಾಧನವನ್ನು ಜರ್ಮನಿಯ ಮನೋವೈದ್ಯ ಹ್ಯಾನ್ಸ್ ಬರ್ಗರ್ ಅವರು 1924ರಲ್ಲಿ ಸಂಶೋಧಿಸಿದರು. ಪ್ರಮುಖ ಅಂಶಗಳು ನೋಡೋದಾದರೆ ಹೃದಯದ ವಿದ್ಯುತ್ ಚಟುವಟಿಕೆಗಳನ್ನು ದಾಖಲಿಸುವ ಸಾಧನ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ECG ಇದು ಹೃದಯಕ್ಕೆ ಸಂಬಂಧಿಸಿದೆ. ಆದರೆ EEG ಇದು ಮೆದುಳಿಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶದ ವಿವಿಧ ಸ್ಥಳಗಳಿಗೆ ಚೀನಾದ ಹೆಸರು ನೀಡಲಾಗಿದೆ. ಅರುಣಾಚಲ ಪ್ರದೇಶ ತನ್ನದೇ ಎಂದು ತಂಟೆ ಆರಂಭಿಸುವ ಚೀನಾ ರಾಜ್ಯ ವಿವಿಧ ಸ್ಥಳಗಳನ್ನು 30 ಹೊಸ ಚೀನೀ ಹೆಸರುಗಳನ್ನು 4 ಪ್ರತಿಯನ್ನು ಬಿಡುಗಡೆ ಮಾಡಿದೆ. ಚೀನಾದ ನಾಗರಿಕ ವ್ಯವಹಾರಗಳ ಸಚಿವಾಲಯವು ಅರುಣಾಚಲ ಪ್ರದೇಶಕ್ಕೆ ಜಂಗ್ನಾನ್ ಎಂಬ ಹೆಸರಿಟ್ಟಿದೆ. ಜಂಗ್ನಾನ್. ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶ ರಾಜ್ಯದ 30 ಊರುಗಳು 4 ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇದು ನೋಡಿಕೊಳ್ಳಿ ಫ್ರೆಂಡ್ಸ್, ಪಾಸ್ ಮಾಡಿಕೊಂಡು ಇದು ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನೋ ನಮ್ಮ ಚಾನಲ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.